ಬರ್ರಿ ಬರ್ಕೋ ದೊಡ್ಡಬಳ್ಳಾಪುರ. ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನೋಡಿ ಈ ದಿನ ಯಾರೇ ಬರ್ಬೇಕಾದ್ರು ನನ್ನ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು. ಅಕಸ್ಮಾತ್ ಬಂದ್ರು ನಾ ಸುಮ್ನೆ ಬಂದ್ರೆ ಅತಿಥಿ, ಹುಡ್ಕೊಂಡ್ ಬಂದ್ರೆ ನಿಮ್ಗೆ ತಿಥಿ ಓದುವ. ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಆಗಮಿಸಿದಂತಹ ಅಭಿಮಾನಿ ದೇವರುಗಳಿಗೆ ಉತ್ಪೂರ್ವಕ ವಂದನೆಗಳು. ಯಾಕಂದರೆ ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಂದಿದ್ದರು. ಅದನ್ನು ನೋಡೋದಕ್ಕೋಸ್ಕರ ಎಷ್ಟೋ ಅಭಿಮಾನಿಗಳು ಬಂದಿದ್ರಿ. ತಿರುಗಿ ನನಗೂ 4-5 ಜನ ಸ್ನೇಹಿತರು ಸಿಕ್ಕಿದ್ರಿ. ತಿರುಗಿ ನನಗೆ ಗೊತ್ತಿಲ್ಲದಿರೋ ಅಂಥ ಸ್ನೇಹಿತರು ಸಿಕ್ಕಿದ್ರಿ. ನೀವು ಕೂಡ ಹೇಳಿದ್ರಿ, ನಾನು ನಿಮ್ಮ ವಾಹಿನಿ ನೋಡಿ ಬಂದೆ ಸರ್ ಅಂದ್ಬಿಟ್ಟು. ಉತ್ಪೂರ್ವಕ ವಂದನೆಗಳು. ಸ್ನೇಹಿತರೆ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ 120 kg ಕಂಚಿನ ಪುತ್ಥಳಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಿರ್ಮಿಸಿದ್ದಾರೆ. ಮತ್ತು ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಗೀತಕ್ಕ ಅವರು ಬಂದು ಇದನ್ನು ಅನಾವರಣಗೊಳಿಸಿದ್ದಾರೆ. ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಂದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬರೋದಕ್ಕೆ ತುಂಬ ನನಗೆ ಸಂತೋಷ ಆಗುತ್ತೆ. ಯಾಕಂದರೆ ಅನ್ನದಾತರು, ನಿರ್ಮಾಪಕರು ಅನ್ನದಾತರು ಅಂತ ಅನ್ನದಾತರನ್ನ ನೆನೆಸ್ಕೊತಾರೆ. KCN ಗೌಡ್ರು ಅವ್ರನ್ನ ನೆನೆಸ್ಕೊತಾರೆ. ಮತ್ತು ಅವರು ಖುಷಿಯಾಗಿ ದೊಡ್ಡಬಳ್ಳಾಪುರದ ಜನತೆನ ನೋಡಿ ಅವರು 2 ಹಾಡುಗಳನ್ನ ಕೂಡ ಸ್ವತಃ ಹಾಡ್ತಾರೆ. ಒಂದು ಮುತ್ತಣ್ಣ ಫಿಲಮ್ದು 2 ಸಿನಿಮಾ ಹಾಡುಗಳನ್ನ ಅವರ ಸಿನಿಮಾ ಹಾಡುಗಳನ್ನ ಅವರು ಹಾಡ್ತಾರೆ ಸ್ನೇಹಿತರೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಯೊಂದು ಸಿನಿಮಾದ ಅವರೆಷ್ಟು ಸಿನಿಮಾ ನಡೆಸಿದ್ದಾರೆ ಅಷ್ಟು ಸಿನಿಮಾದ ಹೆಸರುಗಳು ಈ ಪುತ್ಥಳಿಯ ಸುತ್ತಲೂ ಕೂಡ ಇದೆ. ಮತ್ತು ಇದು ನಮ್ಮ ದೊಡ್ಡಬಳ್ಳಾಪುರದ ಮೈನ್ ಸರ್ಕಲ್, ಆಸ್ಪತ್ರೆ ಸರ್ಕಲ್. ಈ ಸರ್ಕಲಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣಗೊಂಡಿದೆ. ನಮ್ಮ ದೊಡ್ಡಬಳ್ಳಾಪುರದ ಜನ, ಕರ್ನಾಟಕದ ಜನ ಬಂದು ನೋಡ್ಕೊಂಡು ಹೋಗ್ಬೋದು. ನೋಡಿ, ಒಳ್ಳೆಯದು ನಾವು ಮಾಡಿದ್ರೆ ನಮ್ಮನ್ನು 1000 ವರ್ಷ ಆದ್ರೂ ಜ್ಞಾಪನಿಸ್ಕೊತಾರೆ. ಇದಕ್ಕೆ ಉದಾಹರಣೆ ಶ್ರೀರಾಮಚಂದ್ರ ಪ್ರಭು ಅವರು ಯಾವ ರೀತಿಯಲ್ಲಿ ಒಳ್ಳೇದು ಮಾಡಿದ್ರು, ಒಳ್ಳೆ ಮಾರ್ಗದಲ್ಲಿ ನಡೆದು ಅವ್ರನ್ನ ಅನುಕರಣೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಮಗೆಲ್ಲ ಒಂದು ಆದರ್ಶ ಹೇಳ್ಕೊಟ್ಟಿದ್ದಾರೆ. ನಮಗೂ ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಅವರು ಕಲಿಸ್ಕೊಟ್ಟಿದ್ದಾರೆ. ಕೆಟ್ಟದ್ದು ಜಾಸ್ತಿ ದಿವಸ ಉಳಿಯಲ್ಲ ಸ್ನೇಹಿತರೆ, ಒಳ್ಳೆಯದೇ ಉಳಿಯೋದು. ಅದು 1000 ವರ್ಷ ಆದರೂ ನೆನೆಸ್ಕೊತಾರೆ. ನಮಸ್ತೆ.